ಅನುದಿನದ ಆಹಾರ. ಆಗಸ್ಟ್ 19 ಬುಧವಾರ. ಆತನು ಒಂಟಿಯಾಗಿದ್ದಾಗ. ಯೆಶಾಯ 51 2ನೇ ವಚನ. ನಿಮ್ಮ ಪಿತೃವಾದ ಅಬ್ರಾಮನನ್ನು ನಿಮ್ಮನ್ನು ಎತ್ತ ಸಾರಲನ್ನು ದೃಷ್ಟಿಸಿರಿ. ಅಬ್ರಾಮನು ಒಬ್ಬನೇ ಇದ್ದಾಗ ನಾನು ಅವನನ್ನು ಕರೆದು ಆಶೀರ್ವದಿಸಿ ಅವನನ್ನು ಸಂತಾನದಿಂದ ಹೆಚ್ಚಿಸಿದನಲ್ಲವೇ? ಕರ್ತನು ಅಬ್ರಾಮನನ್ನು ಆಶೀರ್ವದಿಸಿದಾಗ ಆತನು ಒಬ್ಬನೇ ಇದ್ದನು. ದೇವರು ಅವನನ್ನು ಅವನ ದೇಶದಿಂದ, ಅವನ ತಂದೆಯ ಮನೆಯಿಂದ ಮತ್ತು ಅವನ ಸಂಬಂಧಿಕರಿಂದ ಹೊರಗೆ ಕರೆದು ತನ್ನ ಸ್ವಂತ ಉದ್ದೇಶಕ್ಕಾಗಿ ಅವನನ್ನು ಪ್ರತ್ಯೇಕಿಸಿದನು. ಆತನು ಅಬ್ರಾಮನೊಂದಿಗೆ ಒಡಂಬಡಿಕೆ ಮಾಡಿ ಅವನನ್ನು ಆಶೀರ್ವದಿಸಿ ಅತ್ಯಂತ ಫಲಭರಿತನನ್ನಾಗಿ ಮಾಡಿದನು. ಇಂದು ನೀವು ಒಂಟಿಯಾಗಿ ನಿಂತಿದ್ದೀರಾ? ನನ್ನೊಡನೆ ಪ್ರಾರ್ಥಿಸಲು ಯಾರೂ ಇಲ್ಲ ಎಂದೋ, ನನ್ನ ಗ್ರಾಮದಲ್ಲಿ ನಾನೊಬ್ಬನೇ ವಿಶ್ವಾಸಿ ಎಂದೋ, ಅಥವಾ ನನ್ನ ಕುಟುಂಬದಲ್ಲಿ ನನ್ನೊಡನೆ ಕರ್ತನನ್ನು ಆರಾಧಿಸಲು ಯಾರೂ ಇಲ್ಲ ಎಂದೋ ನೀವು ವ್ಯಥೆ ಪಡುತ್ತಿದ್ದೀರಾ? ಹಾಗಿದ್ದರೆ ಧೈರ್ಯವಾಗಿರಿ. ಅನೇಕ ವೇಳೆ ಇಂಥ ಒಂಟಿತನದ ಸಮಯಗಳಲ್ಲೇ ನೀವು ಕರ್ತನ ಶಕ್ತಿಯನ್ನು ಅತ್ಯಂತ ಆಳವಾಗಿ ಅನುಭವಿಸುತ್ತೀರಿ. ದೇವರ ಕರೆಗೆ ವಿಧೇಯನಾಗಿ ಅಬ್ರಾಮನು ಕಾನಾನಿಗೆ ಹೊರಟಾಗ ಅವನನ್ನು ಬೆಂಬಲಿಸಲು ಯಾರೂ ಇರಲಿಲ್ಲ. ಆದರೂ ಕರ್ತನೇ ಅವನ ಜೊತೆ ನಿಂತು ಅವನನ್ನು ಕಾಪಾಡಿ ಪೋಷಿಸಿ ಮತ್ತು ಹೆಜ್ಜೆ ಹೆಜ್ಜೆಗೂ ಅವನನ್ನು ನಡೆಸಿದನು. ಬಹುಶಃ ನೀವು ನನ್ನೊಂದಿಗೆ ನಿಲ್ಲಲು ಯಾರೂ ಇಲ್ಲ, ನನ್ನ ಪರವಾಗಿ ಮಾತನಾಡಲು ಯಾರೂ ಇಲ್ಲ ಎಂದು ಹೇಳುತ್ತಿರಬಹುದು. ನಿರಾಶರಾಗಬೇಡಿರಿ. ನೀವು ಒಂಟಿಯಾಗಿ ನಿಂತಿದ್ದರೂ ನಿಮ್ಮನ್ನು ಆಶೀರ್ವದಿಸಲು ಕರ್ತನು ಸಂಪೂರ್ಣವಾಗಿ ಶಕ್ತನಾಗಿದ್ದಾನೆ. ಆತನು ನಿಮಗಾಗಿ ಅಸಂಖ್ಯಾತ ಸಹಾಯದ ಹಸ್ತಗಳನ್ನು ಎಬ್ಬಿಸಲು ಶಕ್ತನಾಗಿದ್ದಾನೆ. ಅಬ್ರಾಮನು ಅನೇಕ ಬಾರಿ ಒಂಟಿಯಾಗಿ ನಿಂತಿದ್ದರೂ ಅವನು ಕರ್ತನ ಸನ್ನಿಧಿಯಲ್ಲಿ ನಿಲ್ಲುವ ಅಭ್ಯಾಸವನ್ನು ಬೆಳೆಸಿಕೊಂಡಿದ್ದನು. ನಮ್ಮ ಸತ್ಯವೇದವು ಹೀಗೆ ಹೇಳುತ್ತದೆ, ಅಬ್ರಾಮನು ಕರ್ತನ ಸನ್ನಿಧಿಯಲ್ಲಿ ನಿಂತಿದ್ದನು. ಆದಿಕಾಂಡ 18ನೇ ಅಧ್ಯಾಯ 22ನೇ ವಚನ. ಆಶೀರ್ವಾದದ ರಹಸ್ಯವೇ ಇದು. ನೀವು ಸ್ವರ್ಗ ಮತ್ತು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವರ ಮುಂದೆ ನಿಂತಾಗ ಆತನು ನಿಮ್ಮ ಮುಂದಿರುವ ಪ್ರತಿಯೊಂದು ಬಾಗಿಲನ್ನು ತೆರೆಯುತ್ತಾನೆ. ಅರಣ್ಯದಲ್ಲಿ ದಾರಿಯನ್ನು ಮಾಡಿದಾತನು ನಿಮಗೂ ದಾರಿಯನ್ನು ಮಾಡುತ್ತಾನೆ. ಆತನು ನಿಮ್ಮ ಜೊತೆ ನಿಂತು ನಿಮಗೆ ಸಂಬಂಧಿಸಿದ ಎಲ್ಲವನ್ನು ನೆರವೇರಿಸುತ್ತಾನೆ. ಎಲಿಯನು ಕಾರ್ಮೆಲ್ ಪರ್ವತವನ್ನು ಹತ್ತಿದಾಗ ಆತನು ಅಲ್ಲಿ ಒಂಟಿಯಾಗಿ ನಿಂತಿದ್ದನು. ಇಸ್ರಾಯೇಲರು ಬಾಲನ ಆರಾಧನೆಯಲ್ಲಿ ಮುಳುಗಿ ಹೋಗಿದ್ದರು. ಬಾಲನ 450 ಪ್ರವಾದಿಗಳು ಅವನನ್ನು ವಿರೋಧಿಸಿದರು ಮತ್ತು ಅರಸನಾದ ಆಹಾಬನು ಹಾಗೂ ರಾಣಿಯಾದ ಇಜೆಬೇಲಳು ಅವನ ವಿರುದ್ಧವಾಗಿ ನಿಂತಿದ್ದರು. ಆದರೂ ಎಲಿಯನು ಒಂಟಿಯಾಗಿ ನಿಂತಾಗ ಆ ಪರಲೋಕದಿಂದ ಬೆಂಕಿಯನ್ನು ಕಳುಹಿಸುವ ಮೂಲಕ ಕರ್ತನು ಅವನ ಪ್ರಾರ್ಥನೆಗೆ ಉತ್ತರಿಸಿದನು. ಆ ತಕ್ಷಣವೇ ಜನರು ಬೋರಳ ಬಿದ್ದು ಕರ್ತನೇ ದೇವರು ಎಂದು ಏಕಸ್ವರದಲ್ಲಿ ಅರಿಕೆ ಮಾಡಿದರು. ಎಲಿಯನ ಸಾಕ್ಷಿ ತುಂಬ ಸರಳವಾಗಿತ್ತು. ಯಾವನ ಸನ್ನಿಧಿಯಲ್ಲಿ ನಾನು ನಿಂತಿದ್ದೇನೋ ಆ ಇಸ್ರಾಯೇಲಿನ ದೇವರಾದ ಕರ್ತನ ಜೀವದಾನೆ. 1 ಅರಸುಗಳು
17ನೇ ಅಧ್ಯಾಯ 1ನೇ ವಚನ. ಸುಮಾರು 14 ವರ್ಷಗಳ ಕಾಲ ಎಲಿಯನ ಶಿಷ್ಯನಾಗಿ ಅವನನ್ನು ಹಿಂಬಾಲಿಸಿದಂಥ ಎಲೀಷನು ಅದೇ ರಹಸ್ಯವನ್ನು ಕಲಿತನು. ಕರ್ತನ ಮುಂದೆ ನಿಲ್ಲುವುದನ್ನು. ಆದ್ದರಿಂದ ಪರಾಕ್ರಮಿಯಾದ ರಾಜನ ಮುಂದೆ ನಿಂತಾಗಲೂ ಅವನು ಧೈರ್ಯವಾಗಿ ಯಾವನ ಸನ್ನಿಧಿಯಲ್ಲಿ ನಾನು ನಿಂತಿದ್ದೇನೋ ಆ ಸೇನಾಧೀಶ್ವರನಾದ ಕರ್ತನ ಜೀವದಾನೆ ಎಂದು ಘೋಷಣೆ ಮಾಡಿದನು. 2 ಅರಸುಗಳ ಪುಸ್ತಕ 3ನೇ ಅಧ್ಯಾಯ 14ನೇ ವಚನ. ಪ್ರಿಯ ದೇವರ ಮಕ್ಕಳೇ, ಕರ್ತನ ಮುಂದೆ ನಿಲ್ಲುವುದನ್ನು ನೀವು ಕಲಿತಾಗ ನೀವು ದೇವರ ಮನುಷ್ಯರ ಮುಂದೆ ಭಯದಿಂದ ನಿಲ್ಲಬೇಕಾಗಿಲ್ಲ. ನೀವು ಭಯದಲ್ಲಿ ಬದುಕುವುದಿಲ್ಲ. ನಿಮ್ಮ ನಂಬಿಕೆಯನ್ನು ಕರ್ತನ ಮೇಲಿಡಿರಿ ಮತ್ತು ಆತನ ಸನ್ನಿಧಿಯಲ್ಲಿ ದೃಢವಾಗಿ ನಿಲ್ಲಿರಿ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಆ ದೂತನು, ನಾನು ದೇವರ ಸನ್ನಿಧಿಯಲ್ಲಿ ನಿಲ್ಲುವ ಗಬ್ರಿಯೇಲನು, ನಿನ್ನ ಕೂಡ ಮಾತಾಡಿ ಈ ಶುಭ ವರ್ತಮಾನವನ್ನ ನಿನಗೆ ತಿಳಿಸುವುದಕ್ಕಾಗಿ ನಾನು ಕಳುಹಿಸಲ್ಪಟ್ಟಿದ್ದೇನೆ ಅಂದನು. ಲೂಕ 1ನೇ ಅಧ್ಯಾಯ 19ನೇ ವಚನ. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ಕೀರ್ತನೆ 103, 104 ಅಧ್ಯಾಯಗಳು. ಸಂಜೆ 1 ಕೊರಿಂಥದವರೆಗೆ 2ನೇ ಅಧ್ಯಾಯ. ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ.